ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ನಡುವೆ ಪ್ರೆಷರ್ ಇದೆಯಾ ಕೇಳ್ತಿದ್ದಾರೆ. ಸರ್ ಪ್ರೆಷರ್ ಅಂತ ಏನಿಲ್ಲ. ಏನಪ್ಪ ಅಂದ್ರೆ ಅದೇ ಈಗ ಪ್ರೆಷರ್ ಅನ್ನೋದಕ್ಕಿಂತ ಈಗ ಅದೇ ನಾನು ಮುಂಚೆನೆ ಹೇಳ್ದಂಗೆ ಪ್ರೆಷರ್ ಅಂತ ಅನ್ಸಲ್ಲ. ಅದು ಈಗ ಏನಂದ್ರೆ ಒಂದು ಜನರು ಇಷ್ಟೊಂದ್ ಜನ ಇಷ್ಟು ಪ್ರೀತಿ ತೋರಿಸ್ತಾರೆ, ಇದೆಲ್ಲ ನೋಡ್ಬಿಟ್ಟು ಖುಷಿ ಒಂದ್ ಕಡೆ ಆದ್ರೆ ಇದನ್ನ ಹೆಂಗ್ ಉಳಿಸ್ಕೋಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದೊಂದು ಇರ್ತದಲ್ಲ ಸರ್, ಅದು ಯಾವಾಗ್ಲೂ ಕಾಡ್ತಾ ಇರ್ತದೆ. ಓಕೆ, ಯಾವ್ದಣ್ಣ? ಬರ್ಬೇಕಾಗಿರೋ ದುಡ್ಡು ಇಲ್ಲ, ಅದಕ್ಕೂ ಒಂದಷ್ಟು ಪ್ರೊಸೆಸ್ ಇರ್ತದೆ, ಅದು ಬರ್ತದೆ. ಇಲ್ಲ 100 ದಿನ ಎಲ್ಲ ಇರಲ್ಲ, ಬೇಗ ಬರ್ತದೆ. ಅಯ್ಯೋ, ನಾನ್ ತಕೊಂಡಿರೋದು ನನಗೆ ಗೊತ್ತಿಲ್ಲ, ನಾನ್ ಜಮೀನ್ ತಕೊಂಡಿರೋದು. ಓಕೆ, ಸೂಪರ್ ಹಿಟ್ ಪ್ರಮೋಷನ್ ಅಲ್ಲಿ ಹೇಗೆ ಇನ್ವಾಲ್ವ್ ಆಗ್ಬೇಕಂತ ಅನ್ಕೊಂತಿದ್ದೀರಾ ಅಂತ? ಅದೇ ಈಗ ಜನರಿಗೆ ಯಾವ ತರ ತಲುಪಬೇಕು, ಯಾವ ತರ ಇದ್ ಮಾಡ್ಬೇಕು, ಅದನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು. ಅಲ್ಲ ಸರ್, ಅದೇ ಈಗ ನನಗೂ ಒಂದಷ್ಟು ಕೆಲಸ ಕಾರ್ಯಗಳವೆ, ಕೆಲಸ ಅದು ಇದು, ಅದೇ ಆ ಕೆಲಸದ ಒತ್ತಡಗಳು ಇದೆಲ್ಲ ಐತೆ, ಅಲ್ಲಿ ಇಲ್ಲಿ ಅಂತ. ಅದ್ರ ಮಧ್ಯ ಯಾವ್ಯಾವಾಗ ಏನೇನು ಅದನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು ಸರ್. ಈಗ ಆ ಸಿನಿಮಾ ಆಗಿ ನನ್ನ ಪ್ರಕಾರ 2.5 ವರ್ಷ ಆಗಿರ್ಬೇಕು. ಅದ್ರಲ್ಲಿ ಆಕ್ಟಿಂಗ್ ಮಾಡಿ ನಾನು ಬೈಟ್ಸು ಕಳಿಸಿದೆ ಸರ್. ಅಂದ್ರೆ ಬೈಟ್ಸ್ ಕಳಿಸಿ ಎಲ್ಲ ಮಾಡಿದೆ, ಬಟ್ ಅದು ಯಾಕೆ ಹಂಗೆ ಆಯ್ತು ಅಂತ ಗೊತ್ತಿಲ್ಲ. ಪಾಪ ಅವ್ರಿಗೂ ಏನೋ ಮೋಸ್ಟ್ಲಿ ನನ್ನಿಂದ ನಾನು ಫೋನ್ ಎತ್ತಿರಿಗೆ ನನಗೂ ಒಂದಷ್ಟು ಕೆಲಸದ ಒತ್ತಡ ಇತ್ತಲ್ಲ, ಅದು ಅವ್ರು ತಪ್ಪಲ್ಲ ಸರ್. ವಾಣಿಜ್ಯ ಮಂಡಳಿಗೆ ನಾನೇ ತಿರ್ಗಾ ಅದಕ್ಕೆ ಇನ್ನೊಂದು ನನ್ನ ಕಡೆಯಿಂದ ಏನು ಇದನ್ನ ಕೊಡ್ಬೇಕು ಅದನ್ನ ಕೊಟ್ಟೆ ಸರ್ ಅಷ್ಟೇ. ಇಲ್ಲ ಸರ್, ಮೊನ್ನೆ ತಿರ್ಗಾ ನಮ್ಮ ಚಾನೆಲ್ ಅಲ್ಲಿ ಇದನ್ನ ಒಂದು ಅದಕ್ಕೆ ಅವ್ರನ್ನೆಲ್ಲ ಕರೆಸ್ಬೇಕು ಅಂತಾನೆ ಒಂದಷ್ಟು ಜನರನ್ನ ಕರ್ಸಕ್ಕೆ ಅದ್ರಲ್ಲಿ ಅವರು ಫೋನ್ ಹೋಗಿ ಮಾಡಿದ್ರಂತ. ಅವ್ರೇನೋ ಆ ಟೈಮಲ್ಲಿ ಸಿಕ್ಕಿಲ್ವಂತೆ. ಇಲ್ಲ, ಸಿಗ್ತೀನಿ ಸರ್. ಇದೆಲ್ಲ ಅದೇ ಈಗ ಸಡನ್ ಆಗಿ ಈಗ ಆಚೆಗೆ ಬಂದ್ಬಿಟ್ಟು ಏನ್ ಮಾಡ್ಬೇಕು, ಸರಿ ಆಯ್ತು ಇಲ್ಲಿ ಹೋಗ್ಬೇಕು, ಸರಿ ಅಲ್ಲಿಗೆ ಹೋಗ್ಬೇಕು, ಇದೊಂದು ಕನ್ಫ್ಯೂಷನ್ ಇರ್ತದಲ್ಲ ಸರ್. ಅದು ನನ್ನ ಪರಿಸ್ಥಿತಿಲಿ ನನ್ನ ಜಾಗದಲ್ಲಿ ಇದ್ದವ್ರಿಗೆ ಮಾತ್ರ ಗೊತ್ತಾಯ್ತದೆ. ಅದು ಸಾಲು ಸರಿಗೆ ನೀಟಾಗಿ ಅರ್ಥ ಆಯ್ತು. ಅವ್ರು ಹೇಳಿದ್ರು ನನಗೆ ಗೊತ್ತು ನಿನ್ ಪರಿಸ್ಥಿತಿ ಏನು ಅಂತ. ಹಂಗೆ ಗಿಲ್ಲಿ ಒಂದ್ ನಿಮಿಷ.